ಶುಭೋದಯ ವಿದ್ಯಾರ್ಥಿಗಳೇ, ನಿನ್ನೆಯ ದಿನ ನಾವು ವ್ಯಾಕರಣ 15 ಸರ್ವನಾಮ ಮತ್ತು ಆ ಸರ್ವನಾಮಗಳಲ್ಲಿರ್ತಕ್ಕಂಥ ಪ್ರಕಾರಗಳ ಬಗ್ಗೆ ಅಧ್ಯಯನವನ್ನು ಮಾಡಿದ್ದೇವೆ. ಇವತ್ತಿನ ದಿನ ಈ 5ನೇ ಪಾಠದಲ್ಲಿ ಬರ್ತಕ್ಕಂಥ ಮತ್ತೊಂದು ವ್ಯಾಕರಣ ಅಂಶ ತತ್ಸಮ ಮತ್ತು ತದ್ಭವ. ವ್ಯಾಕರಣ 16 ತತ್ಸಮ ಮತ್ತು ತದ್ಭವ. ವಿದ್ಯಾರ್ಥಿಗಳೇ, ಈ ತತ್ಸಮ ಮತ್ತು ತದ್ಭವ ಅನ್ನುವುದು ಸಹಿತ ವ್ಯಾಕರಣದಲ್ಲಿ ಬರ್ತಕ್ಕಂಥ ಪ್ರಮುಖವಾದಂಥ ಅಂಶಗಳಲ್ಲಿ ಇದು ಸಹಿತ ಒಂದು. ನಾವು ನಿತ್ಯವೂ ಬರೆಯುವಾಗ, ಓದುವಾಗ, ಮಾತನಾಡುವಾಗ ಸಾಕಷ್ಟು ತತ್ಸಮ ಮತ್ತು ಈ ತದ್ಭವ ಪದಗಳನ್ನ ನಮಗೆ ಅರಿವು ಇಲ್ಲದಂತೆ ನಾವು ಏನ್ ಮಾಡ್ತೀವಿ, ಬಳಸ್ತಾ ಇರ್ತೀವಿ. ಇವತ್ತಿನ ದಿನ ನಾವು ಯಾವ ಪದಗಳನ್ನ ತತ್ಸಮ ಪದ ಎಂದು ಕರೀತಾರೆ ಮತ್ತು ಯಾವ ಪದಗಳನ್ನ ತದ್ಭವ ಪದ ಎಂದು ಕರೀತಾರೆ ಎಂಬುದರ ಬಗ್ಗೆ ನೋಡೋಣ. ಇದರ ಜೊತೆಗೆ ತತ್ಸಮ ಪದಗಳು ತದ್ಭವ ಪದಗಳಾಗಬೇಕಾಗಿತ್ತಂದ್ರೆ ಯಾವ ನಿಯಮಗಳನ್ನ ಅನುಸರಿಸ್ತವೆ ಎಂಬುದನ್ನು ಸಹಿತ ನಾವು ಇವತ್ತಿನ ದಿನ ಇಲ್ಲಿ ಕಲಿಯೋಣ. ಇದಕ್ಕಿಂತ ಪೂರ್ವದಲ್ಲಿ ವಿದ್ಯಾರ್ಥಿಗಳೇ, ಯಾವುದೇ ಒಂದು ಭಾಷೆ ಬೆಳೆಯಬೇಕಾಗಿತ್ತು ಅಂತಂದ್ರೆ ಅಥವಾ ಬಹಳಷ್ಟು ಜನರು ಆ ಒಂದು ಭಾಷೆಯನ್ನ ಬಳಸಬೇಕಾಗಿತ್ತು ಅಂತಂದ್ರೆ ನಾವು ಬೇರೆ ಬೇರೆಯ ಭಾಷೆಯ ಸಹಾಯವನ್ನು ಪಡೆಯುವುದು ಅನಿವಾರ್ಯ ಮತ್ತು ಅವಶ್ಯಕ. ಒಂದು ಭಾಷೆಯು ಬೆಳೆಯಬೇಕಾಗಿತ್ತು ಅಂತಂದ್ರೆ ಅಥವಾ ತನ್ನ ಎಲ್ಲೆಯನ್ನು ಮೀರಿ ಮತ್ತಷ್ಟು ಜನರಿಗೆ ಅದು ಮುಟ್ಟಬೇಕಾಗಿತ್ತು ಅಂತಂದ್ರೆ ಇನ್ನೊಂದು ಭಾಷೆಯ ಸಹಾಯವನ್ನು ಪಡೆದುಕೊಳ್ಳುವುದು ಅನಿವಾರ್ಯವಾಗುತ್ತದೆ. ಅದೇ ರೀತಿಯಾಗಿ ಕನ್ನಡ ಭಾಷೆಯು ಸಹಿತ ಸಾಕಷ್ಟು ಬೇರೆ ಬೇರೆ ಭಾಷೆಯ ಪದಗಳನ್ನು ಉಪಯೋಗಿಸಿಕೊಂಡು ಇವತ್ತು ಬೆಳೀತಾ ಇದೆ ಮತ್ತು ವಿಸ್ತಾರಗೊಳ್ತಾ ಇದೆ. ಯಾವುದೇ ಒಂದು ಭಾಷೆಯನ್ನು ತೆಗೆದುಕೊಂಡಾಗ ಆ ಭಾಷೆಯು ಇನ್ನೊಂದು ಭಾಷೆಯ ಸಹಾಯದಿಂದ ತನ್ನ ಪದ ಸಂಪತ್ತನ್ನ ಅಥವಾ ತನ್ನ ಸಾಹಿತ್ಯ ಸಂಪತ್ತನ್ನ ಏನ್ ಮಾಡುತ್ತೆ, ಹೆಚ್ಚಿಸಿಕೊಳ್ತಾ ಇದೆ. ಅದೇ ರೀತಿಯಾಗಿ ಕನ್ನಡವು ಸಹಿತ ಬಹಳಷ್ಟು ಭಾಷೆಗಳ ಪದಗಳನ್ನು ಉಪಯೋಗಿಸಿಕೊಂಡು ತನ್ನ ಪದ ಸಂಪತ್ತನ್ನ, ತನ್ನ ಸಾಹಿತ್ಯ ಸಂಪತ್ತನ್ನ ಏನ್ ಮಾಡ್ತಾ ಇದೆ, ಹೆಚ್ಚಿಸಿಕೊಳ್ತಾ ಇದೆ. ಇಲ್ಲಿ ತತ್ಸಮ ಮತ್ತು ತದ್ಭವ ಅನ್ನೋದು ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳ ನಡುವೆ ಇರ್ತಕ್ಕಂಥ ಸಂಬಂಧವನ್ನ ಎತ್ತಿ ತೋರಿಸತಕ್ಕಂಥ ಒಂದು ವ್ಯಾಕರಣ ಅಂಶ. ನಾವು ನಿತ್ಯದಲ್ಲಿ ಬಳಸುವಾಗ ಅಥವಾ ಬರೆಯುವಾಗ, ಓದುವಾಗ ಬಹಳಷ್ಟು ಸಮಯದಲ್ಲಿ ಈ ಸಂಸ್ಕೃತ ಭಾಷೆಯ ಪದಗಳನ್ನು ನಾವು ಬಳಸ್ತಾ ಇದ್ದೀವಿ. ಆ ಸಂಸ್ಕೃತ ಭಾಷೆಯ ಪದಗಳನ್ನು ಕನ್ನಡದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಸುವುದರಿಂದ ಈ ತತ್ಸ ಮತ್ತು ತದ್ಭವಗಳ ಬಗ್ಗೆ ತಿಳಿದುಕೊಳ್ಳುವುದು ಅವಶ್ಯಕವಾಗುತ್ತದೆ. ನಾವು ಪ್ರಾರಂಭದಲ್ಲಿ ತತ್ಸಮ ಅಂದ್ರೆ ಏನು, ಆ ತತ್ಸಮ ಪದದ ಅರ್ಥವನ್ನ ನೋಡೋಣ. ಒಂದನೇದು ತತ್ಸಮ. ತತ್ಸಮ ವಿದ್ಯಾರ್ಥಿಗಳೇ, ಇಲ್ಲಿ ತತ್ಸಮ ಅನ್ನುವಂಥ ಪದ 2 ಪದಗಳಿಂದ ಕೂಡಿದೆ. ತತ್ಸಮ ಅನ್ನುವಂಥ ಪದ 2 ಪದಗಳಿಂದ ಕೂಡಿದೆ. ಆ 2 ಪದಗಳು ಯಾವುವು ಅಂತಂದ್ರೆ, ಒಂದು ತತ್, ಇನ್ನೊಂದು ಸಮ. ತತ್ಸಮ ಅನ್ನುವಂಥ ಪದ 2 ಪದಗಳಿಂದ ಕೂಡಿದೆ. ಒಂದು ತತ್ ಮತ್ತು ಇನ್ನೊಂದು ಸಮ. ಇಲ್ಲಿ ತತ್ ಅಂದರೆ ಅದಕ್ಕೆ ಅರ್ಥ, ತತ್ ಅಂದರೆ ಅದಕ್ಕೆ ಅರ್ಥ, ಸಮ ಅಂತಂದ್ರೆ ಸಮನಾದದ್ದು, ಸಮನಾದದ್ದು ಎಂದು ಅರ್ಥ. ಈ ತತ್ಸಮ ಪದದ ಅರ್ಥವನ್ನು ನೋಡಿದಾಗ ಅದಕ್ಕೆ ಸಮನಾದದ್ದು ಯಾವುದೋ ಅದನ್ನೇ ನಾವು ತತ್ಸಮ ಕರೀತೀವಿ.
ಯಾವ ಒಂದು ಪದಕ್ಕೆ ಅಥವಾ ಯಾವ ಒಂದು ವಸ್ತುವಿಗೆ ಇನ್ನೊಂದು ವಸ್ತು ಸಮನಾಗಿರ್ತದನೋ ಅಂತದಕ್ಕೆ ನಾವು ತತ್ಸಮ ಅಂತ ಕರಿತೀವಿ. ಅದಕ್ಕೆ ಸಮನಾದದ್ದು ಅನ್ನುವಂಥ ಅರ್ಥವನ್ನ ಇಲ್ಲಿ ತತ್ಸಮ ಅನ್ನುವಂಥ ಪದ ಕೊಡುತ್ತೆ. ಅದಕ್ಕೆ ಅಂತಂದ್ರೆ ಈ ಸಂಸ್ಕೃತ ಪದಕ್ಕೆ ಅಂತ ಅರ್ಥ ಮಾಡಬೇಕು. ಅದಕ್ಕೆ ಅಂತಂದ್ರೆ ಸಂಸ್ಕೃತ ಪದಕ್ಕೆ ಸಮನಾದ ಪದ ಯಾವುದಿರ್ತೈತೋ ಅಂತ ಪದವನ್ನ ನಾವು ತತ್ಸಮ ಪದ ಅಂತ ಕರಿತೀವಿ. ಅಂದ್ರೆ ಸಂಸ್ಕೃತ ಭಾಷೆಯಲ್ಲಿ ಬಳಸ್ತಕ್ಕಂಥ ಪದಕ್ಕೆ ಸಮನಾಗಿ ನಾವು ಕನ್ನಡದಲ್ಲಿ ಆ ಒಂದು ಪದವನ್ನ ಬಳಸಿದೀವಿ ಅಂತಂದ್ರೆ ಅದನ್ನ ನಾವು ತತ್ಸಮ ಪದ ಅಂತ ಕರಿತೀವಿ. ಅಂದ್ರೆ ಸಂಸ್ಕೃತ ಭಾಷೆಯಿಂದ ಕನ್ನಡ ಭಾಷೆಗೆ ಬರುವಾಗ ಆ ಪದದಲ್ಲಿ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಆಗಬಾರದು. ಅದು ಒಂದು ವೇಳೆ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಆಗದೇ ಇತ್ತು ಅಂತಂದ್ರೆ ಅದನ್ನ ನಾವು ತತ್ಸಮ ಪದ ಅಂತ ಕರಿತೀವಿ. ಸಂಸ್ಕೃತ ಭಾಷೆಯಲ್ಲಿ ಬಳಸುವಂತಹ ಪದವನ್ನ ಕನ್ನಡ ಭಾಷೆಯಲ್ಲಿ ನೇರವಾಗಿ ಬಳಸಬೇಕು. ಉದಾಹರಣೆಗೆ ಇಲ್ಲಿ ಒಂದು ಪದವನ್ನು ಕೊಡ್ತೀನಿ ನಾನು. ಇಲ್ಲಿ ಋಷಿ ಅನ್ನುವುದು ಇದೊಂದು ಸಂಸ್ಕೃತ ಭಾಷೆಯ ಪದ. ಋಷಿ ಅನ್ನುವುದು ಯಾವುದು? ಒಂದು ಸಂಸ್ಕೃತ ಭಾಷೆಯ ಪದ. ಈ ಸಂಸ್ಕೃತ ಭಾಷೆಯ ಪದವನ್ನು ನಾವು ಕನ್ನಡದಲ್ಲಿ ಸಹಿತ ಋಷಿ ಎಂದೇ ಬಳಸ್ತೀವಿ. ಇದರಲ್ಲಿ ಏನನ್ನೂ ವ್ಯತ್ಯಾಸ ಮಾಡುವುದಿಲ್ಲ, ಏನನ್ನೂ ಬದಲಾವಣೆ ಮಾಡುವುದಿಲ್ಲ. ಸಂಸ್ಕೃತ ಭಾಷೆಯಲ್ಲಿ ಯಾವ ರೀತಿ ಇದೆಯೋ ಆ ಪದವನ್ನು ನಾವು ಕನ್ನಡದಲ್ಲಿ ನೇರವಾಗಿ ಬಳಸ್ತೀವಿ. ಅದರಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಮಾಡದೇ ಇದ್ದು ಅಂತಂದ್ರೆ ಅಂತ ಪದಗಳನ್ನು ನಾವು ಏನು ಕರಿತೀವಿ ಅಂತಂದ್ರೆ ತತ್ಸಮ ಪದ ಅಂತ ಕರಿತೀವಿ. ಸಂಸ್ಕೃತ ಭಾಷೆಯಿಂದ ನೇರವಾಗಿ ಕನ್ನಡ ಭಾಷೆಗೆ ಬಂದು ಬಳಕೆಯಾಗ್ತಕ್ಕಂಥ ಪದಗಳಿಗೆ ನಾವು ಏನು ಕರಿತೀವಿ ಅಂತಂದ್ರೆ ತತ್ಸಮ ಪದಗಳು ಅಂತ ಕರಿತೀವಿ. ಇಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ನಾವು ಕಾಣುವುದಿಲ್ಲ. ಸಂಸ್ಕೃತ ಭಾಷೆಯಿಂದ ನೇರವಾಗಿ ಕನ್ನಡ ಭಾಷೆಗೆ ಬರ್ತವೆ. ಈ ನೇರವಾಗಿ ಕನ್ನಡ ಭಾಷೆಗೆ ಬಂದು ಇಲ್ಲಿ ಬಳಕೆಯಾಗುವುದರಿಂದ ಈ ಒಂದು ಪದಗಳನ್ನು ನಾವು ತತ್ಸಮ ಪದಗಳು ಅಂತ ಕರಿತೀವಿ. ಇದರ ಒಂದು ವ್ಯಾಖ್ಯಾನ ಸಂಸ್ಕೃತ ಭಾಷೆಯಿಂದ ಸಂಸ್ಕೃತ ಭಾಷೆಯ ಪದಗಳನ್ನು ಯಾವುದೇ ಬದಲಾವಣೆ ಇಲ್ಲದೆ ಬಳಸುವ ಪದಗಳಿಗೆ ತತ್ಸಮ ಪದಗಳು ಎಂದು ಕರೆಯುತ್ತಾರೆ. ತತ್ಸಮ ಪದಗಳೆಂದು ಕರೆಯುತ್ತಾರೆ. ಇಲ್ಲಿ ಸಂಸ್ಕೃತ ಭಾಷೆಯಲ್ಲಿರ್ತಕ್ಕಂಥ ಪದಗಳನ್ನು ಕನ್ನಡ ಭಾಷೆಗೆ ತಂದಾಗ ನಾವು ಯಾವುದೇ ರೀತಿಯಾದಂತಹ ಬದಲಾವಣೆ ಮಾಡದೇ ಇದ್ದೀವಿ ಅಂತಂದ್ರೆ ಅಂತ ಪದಗಳಿಗೆ ನಾವೇನು ಕರಿತೀವಿ ಅಂತಂದ್ರೆ ತತ್ಸಮ ಪದ ಅಂತ ಕರಿತೀವಿ. ಉದಾಹರಣೆಗೆ ಭೂಮಿ ಅನ್ನುವಂಥ ಪದ ಸಂಸ್ಕೃತ ಭಾಷೆಯಿಂದ ಕನ್ನಡ ಭಾಷೆಯಲ್ಲಿ ಬಳಕೆ ಆಗುತ್ತೆ, ನೇರವಾಗಿ ಬಳಕೆ ಆಗುತ್ತೆ, ಯಾವುದೇ ರೀತಿಯಾದಂಥ ಬದಲಾವಣೆ ಆಗುವುದಿಲ್ಲ. ಅದೇ ರೀತಿಯಾಗಿ ಭೀಮ ಅನ್ನುವಂಥ ಪದ, ಮಾತೃ ಅನ್ನುವಂಥ ಪದ, ಋಷಿ ಅನ್ನುವಂಥ ಪದ, ಪಿತೃ ಅನ್ನುವಂಥ ಪದ, ಆಮೇಲೆ ಮಿತ್ರ ಅನ್ನುವಂಥ ಪದ, ಈ ಎಲ್ಲ ಪದಗಳು ಸಂಸ್ಕೃತ ಭಾಷೆಯಿಂದ ಕನ್ನಡ ಭಾಷೆಗೆ ಬರುವಾಗ ಯಾವುದೇ ರೀತಿಯಾದಂತಹ ಬದಲಾವಣೆಯನ್ನು ಹೊಂದುವುದಿಲ್ಲ. ಅದಕ್ಕಾಗಿ ಈ ಎಲ್ಲ ಪದಗಳನ್ನು ನಾವು ತತ್ಸಮ ಪದಗಳು ಅಂತ ಕರೀತೀವಿ.
ಬದಲಾವಣೆ ಆಗುವುದೇ ಇಲ್ಲ. ಸಂಸ್ಕೃತ ಭಾಷೆಯಲ್ಲಿಯೂ ಭೂಮಿ ಅಂತಾನೆ ಕರೀತಾರೆ, ಭೀಮ್ ಅಂತಾನೆ ಕರೀತಾರೆ, ಮಾತೃ ಅಂತಾನೆ ಕರೀತಾರೆ, ಋಷಿ ಅಂತಾನೆ ಕರೀತಾರೆ. ಅದೇ ರೀತಿಯಾಗಿ ಈ ಕನ್ನಡ ಭಾಷೆಯನ್ನು ಸಹಿತ ಇವುಗಳನ್ನ ಇದೇ ರೀತಿಯಾಗಿ ಕರೆಯೋದ್ರಿಂದ ಇವುಗಳನ್ನ ನಾವು ತತ್ಸಮ ಪದ ಅಂತ ಕರಿತೀವಿ. ಇಂಥ ಹಲವಾರು ಪದಗಳನ್ನ ನಾವು ನೋಡ್ತೀವಿ. ಉದಾಹರಣೆಗೆ ನಾನು ಸ್ವಲ್ಪ ಪದಗಳನ್ನ ಬದಲಾಗಿದೆ, ಇಲ್ಲಿ ಬಹಳ ಸಿಗ್ತಾವೆ. ಭೂಮಿ, ಪೃಥ್ವಿ, ನದಿ, ಆರ್ಯ, ರಾತ್ರಿ, ದಿವಸ, ಸಂಸ್ಥಾ, ಬ್ರಹ್ಮ, ವಿಷ್ಣು, ಮಹೇಶ್ವರ, ಪಿತೃ, ಮಿತ್ರ, ಸಹೋದರ, ದೇವಾಲಯ, ಋಷಿ, ಮುನಿ, ವೇದ, ಶಾಸ್ತ್ರ, ಪುರಾಣ, ಆಗಮ, ಹೀಗೆ ಬಹಳಷ್ಟು ಪದಗಳು ಏನ್ ಮಾಡ್ತವೆ ಅಂತಂದ್ರೆ ಈ ಸಂಸ್ಕೃತ ಭಾಷೆಯಿಂದ ಕನ್ನಡ ಭಾಷೆಗೆ ಬರ್ತವೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಯನ್ನು ಹೊಂದುವುದಿಲ್ಲ. ಅಂತ ಪದಗಳಿಗೆ ನಾವು ಕರಿತೀವಿ ಅಂತಂದ್ರೆ ತತ್ಸಮ ಪದ ಅಂತ ಕರೀತೀವಿ. ವಿದ್ಯಾರ್ಥಿಗಳೇ, ಸಂಸ್ಕೃತ ಭಾಷೆಯ ಪದಗಳನ್ನು ಯಾವುದೇ ಬದಲಾವಣೆ ಇಲ್ಲದೆ ಬಳಸುವ ಪದಗಳಿಗೆ ನಾವು ತತ್ಸಮ ಪದಗಳೆಂದು ಕರಿತೀವಿ. ಅಲ್ಲಿ ಯಾವ ರೀತಿ ಇದೆಯೋ ಅದನ್ನೇ ನಾವು ಕನ್ನಡ ಬಳಸ್ತೀವಲ್ಲ ಅಂತ ಪದಗಳಿಗೆ ನಾವು ಕರಿತೀವಿ ಅಂತಂದ್ರೆ ತತ್ಸಮ ಪದ ಅಂತ ಕರಿತೀವಿ. ಇನ್ನು ಎರಡನೇದು ಯಾವಪ್ಪ ಅಂತಂದ್ರೆ ತದ್ಭವ. ತದ್ಭವ ಪದ ತತ್ಸಮದ ಪದ ಬರ್ತಾ ಇದೆ ನಿಮಗೆ. ಈಗ ನಾವು ತದ್ಭವ ಪದ ಅಂದ್ರೆ ಏನು ನೋಡೋಣ. ಎರಡನೇದು ತದ್ಭವ. ತದ್ಭವ ಇಲ್ಲಿ ತದ್ಭವ ಅನ್ನುವಂಥ ಅರ್ಥವು ಸಹಿತ ಇದು ಎರಡು ಪದಗಳಿಂದ ಕೂಡಿದೆ. ಒಂದು ತದ್ಭವ. ಈ ತದ್ಭವ ಅನ್ನುವಂಥ ಪದ ಎರಡು ಪದಗಳಿಂದ ಕೂಡಿದೆ. ಒಂದು ತದ್, ಇನ್ನೊಂದು ಭವ. ಈ ತದ್ ಅಂತಂದ್ರೆ ಅದಕ್ಕೆ, ಅದರಿಂದ, ಅದಕ್ಕೆ ಅದರಿಂದ, ಭವ ಅಂದ್ರೆ ಉದ್ಭವಿಸು, ಉದ್ಭವಿಸು. ಆ ಒಂದು ಪದದಿಂದ ಉದ್ಭವಿಸುವಂತಹ ಪದಗಳಿಗೆ ನಾವು ಏನು ಕರಿತೀವಿ ಅಂತಂದ್ರೆ ತದ್ಭವ ಪದ ಅಂತ ಕರಿತೀವಿ. ಸಂಸ್ಕೃತದಲ್ಲಿ ಒಂದು ಪದ ಇರ್ತದೆ, ಅದಕ್ಕೆ ಕನ್ನಡ ಪದಕ್ಕೆ ಕನ್ನಡದಲ್ಲಿ ಭಾಷೆಯಲ್ಲಿ ಬಳಕೆ ಆಗುವಾಗ ಅಥವಾ ಕನ್ನಡ ಭಾಷೆಗೆ ಬರುವಾಗ ಅದರಲ್ಲಿ ಸ್ವಲ್ಪ ಬದಲಾವಣೆಗಳಾಗ್ತವೆ. ಕೆಲವೊಂದು ಸಂದರ್ಭದಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆ ಆಗ್ತವೆ, ಕೆಲವೊಂದು ಸಂದರ್ಭದಲ್ಲಿ ಪೂರ್ಣ ಪ್ರಮಾಣದ ಬದಲಾವಣೆ ಆಗ್ತವೆ. ಅಂತ ಪದಗಳಿಗೆ ನಾವು ಏನು ಕರಿತೀವಿ ಅಂತಂದ್ರೆ ತದ್ಭವ ಪದಗಳು ಅಂತ ಕರಿತೀವಿ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಶಾಲಾ ಅನ್ನುವಂಥ ಪದ ಇದು ಸಂಸ್ಕೃತ ಭಾಷೆಯ ಪದ. ಶಾಲಾ ಅನ್ನೋದು ಸಂಸ್ಕೃತ ಭಾಷೆಯ ಪದ. ಇದು ಕನ್ನಡ ಭಾಷೆಗೆ ಬಂದಾಗ ಶಾಲೆ ಎಂದಾಗ್ತದೆ. ಇಲ್ಲಿ ಸ್ವಲ್ಪ ಬದಲಾವಣೆ ಆಯಿತು. ಇಲ್ಲಿರ್ತಕ್ಕಂಥ ಆಕಾರ ಹೋಗಿ ಇಲ್ಲಿ ಏಕಾರವು ಬಂದಿತು, ಅಂದ್ರೆ ಸ್ವಲ್ಪ ಬದಲಾವಣೆ ಆಯಿತು. ಇಂಥ ಪದಗಳಿಗೆ ನಾವೇನು ಕರಿತೀವಿ ಅಂತಂದ್ರೆ ತದ್ಭವ ಪದಗಳು ಅಂತ ಕರಿತೀವಿ. ಸಂಸ್ಕೃತ ಭಾಷೆಯಲ್ಲಿರ್ತಕ್ಕಂಥ ಪದಗಳು ಕನ್ನಡ ಭಾಷೆಗೆ ಬಂದಾಗ ಅಲ್ಪ ಸ್ವಲ್ಪ ಬದಲಾವಣೆ ಆಗುವುದು, ಇಲ್ಲ ಅಂತಂದ್ರೆ ಪೂರ್ಣ ಪ್ರಮಾಣದಲ್ಲಿ ಬದಲಾವಣೆ ಆಗ್ತಿತ್ತು ಅಂತಂದ್ರೆ ಅಂತ ಪದಗಳಿಗೆ ನಾವು ತದ್ಭವ ಪದಗಳು ಅಂತ ಕರಿತೀವಿ. ಉದಾಹರಣೆಗೆ ಸಂಸ್ಕೃತ ಭಾಷೆಯಲ್ಲಿ ಯಮ ಅಂದ್ಕೊಂಡಿದೆ ಪದ ಇದೆ, ಯಮ. ಅದು ಕನ್ನಡ ಭಾಷೆಗೆ ಬಂದಾಗ ಯಮ ಅನ್ನುವಂಥ ಪದ ಜವ ಎನ್ನುವುದು. ಈ ಪೂರ್ಣ ಪ್ರಮಾಣದ ಬರ್ತದೆ. ಯಕಾರಕ್ಕೆ ಜಕಾರ, ಮಕಾರಕ್ಕೆ ವಕಾರ. ಯಕಾರಕ್ಕೆ ಜಕಾರ, ಮಕಾರಕ್ಕೆ ವಕಾರ. ಈ ರೀತಿಯಾಗಿ ಪೂರ್ಣ ಪ್ರಮಾಣದಲ್ಲಿ ಸಹಿತ ಕೆಲವೊಂದು ಪದಗಳು ಬದಲಾವಣೆ ಆಗ್ತವೆ. ಇಂಥ ಪದಗಳಿಗೆ ಸಹಿತ ನಾವು ಅಂತ ಕರಿತೀವಿ ತದ್ಭವ ಪದಗಳು ಅಂತ ಕರಿತೀವಿ. ಇನ್ನೊಂದು ಉದಾಹರಣೆ ಅಂತಂದ್ರೆ ಇಲ್ಲಿ ಮನಸ್ ಅನ್ನೋದು ಸಂಸ್ಕೃತ ಪದ. ಮನಸ್ ಅನ್ನೋದು ಒಂದು ಸಂಸ್ಕೃತ ಪದ. ಇದು ಕನ್ನಡ ಭಾಷೆಗೆ ಬಂದಾಗ ದಿಕ್ಕು ಪಡೆಯುತ್ತದೆ, ಮನಸ್ಸು ಎಂದಾಗುತ್ತದೆ. ಇದು ಕನ್ನಡ ಭಾಷೆಗೆ ಬಂದಾಗ ಮನಸ್ಸು ಎಂದಾಗ್ತದೆ. ಇಲ್ಲೂ ಸಹಿತ ಏನಾಯಿತು ಅಂತಂದ್ರೆ ಬದಲಾವಣೆ ಬಂತು, ಅಥವಾ ಅಲ್ಪ ಸ್ವಲ್ಪ ಏನಾಯಿತು ಬದಲಾವಣೆ ಬಂತು. ಇಂಥ ಪದಗಳಿಗೆ ಸಹಿತ ನಾವು ಅಂತ ಕರಿತೀವಿ ತದ್ಭವ ಪದಗಳು ಅಂತ ಕರಿತೀವಿ. ಇನ್ನೊಂದು ಅಂತಂದ್ರೆ ಕಾರ್ಯ ಅನ್ನೋದು ಒಂದು ಸಂಸ್ಕೃತ ಪದ. ಕಾರ್ಯ, ಈ ಕಾರ್ಯ ಅನ್ನುವಂಥ ಸಂಸ್ಕೃತ ಪದವು ಕನ್ನಡ ಭಾಷೆಗೆ ಬಂದಾಗ ಕಜ್ಜಯ
ಹಾಗೆ ಯಕಾರಕ್ಕೆ ಜಕಾರ ಇತ್ತು ಅದೇ ರೀತಿಯಾಗಿ ಇಲ್ಲಿ ಸಹಿತ ಯಕಾರಕ್ಕೆ ಜಕಾರ ಆಗಿ ಕಾರ್ಯ ಕಜ್ಜ ಆರ್ಯ ಅಜ್ಜ ಈ ರೀತಿಯಾಗಿ ಕೆಲವೊಂದು ಪದಗಳು ಪೂರ್ಣ ಪ್ರಮಾಣದಲ್ಲಿ ಬದಲಾವಣೆ ಆಗ್ತವೆ, ಕೆಲವೊಂದು ಪದಗಳು ಅಲ್ಪ ಸ್ವಲ್ಪ ಬದಲಾವಣೆ ಆಗ್ತವೆ. ಇದನ್ನೇ ನಾವು ತದ್ಭವ ಪದಗಳು ಎಂದು ಕರಿತೀವಿ. ಅಂದ್ರೆ ಸಂಸ್ಕೃತ ಭಾಷೆಯಿಂದ ಕನ್ನಡ ಭಾಷೆಗೆ ಬರುವಾಗ ಅಲ್ಪ ಸ್ವಲ್ಪ ಬದಲಾವಣೆ ಅಥವಾ ಪೂರ್ಣ ಪ್ರಮಾಣದ ಬದಲಾವಣೆಯಾಗುವುದನ್ನು ಆಗುವ ಪದಗಳಿಗೆ ನಾವು ತದ್ಭವ ಪದಗಳು ಎಂದು ಕರಿತೀವಿ. ಅದರ ವ್ಯಾಖ್ಯವನ್ನು ನಾವು ಇವತ್ತಿನ ಇಲ್ಲಿ ನೋಡೋಣ. ಸಂಸ್ಕೃತ ಭಾಷೆಯಿಂದ ಕನ್ನಡ ಭಾಷೆಗೆ ಬರುವಾಗ ಸಂಸ್ಕೃತ ಭಾಷೆಯಿಂದ ಕನ್ನಡ ಭಾಷೆಗೆ ಬರುವಾಗ ಕನ್ನಡ ಭಾಷೆಗೆ ಬರುವಾಗ ಅಲ್ಪ ಸ್ವಲ್ಪ ಅಥವಾ ಅಲ್ಪ ಸ್ವಲ್ಪ ಅಥವಾ ಪೂರ್ಣ ಪ್ರಮಾಣದ ಬದಲಾಗುವುದನ್ನು ಅಥವಾ ಪೂರ್ಣ ಪ್ರಮಾಣದಲ್ಲಿ ಬದಲಾಗುವ ಪದಗಳಿಗೆ ತದ್ಭವ ಪದಗಳನ್ನು ಕರೆಯುವುದು. ತದ್ಭವ ಪದಗಳೆಂದು ಕರೆಯುವುದು. ಉದಾಹರಣೆಗೆ ಶಾಲೆ, ರಾಜ್ಯ, ರಾಯ, ವಿಜ್ಞಾನ, ಭಿನ್ನಾನ, ಕಜ್ಜ, ಚಂದಿರ, ಬಕುತ. ಈ ರೀತಿಯಾಗಿ ಸಾಕಷ್ಟು ಪದಗಳು ಸಂಸ್ಕೃತ ಭಾಷೆಯಿಂದ ಕನ್ನಡ ಭಾಷೆಗೆ ಬರುವಾಗ ಅಲ್ಪ ಸ್ವಲ್ಪ ಬದಲಾವಣೆ ಮತ್ತು ಪೂರ್ಣ ಪ್ರಮಾಣದ ಬದಲಾವಣೆ ಆಗ್ತವೆ. ಇಂಥ ಪದಗಳನ್ನು ನಾವೆಂತ ಕರಿತೀವಿ ಅಂತಂದ್ರೆ ತದ್ಭವ ಪದಗಳು ಅಂತ ಕರಿತೀವಿ. ವಿದ್ಯಾರ್ಥಿಗಳಿಗೆ ಇಲ್ಲಿ ತತ್ಸಮ ಪದ ಅಂತಂದ್ರೆ ಸಂಸ್ಕೃತ ಭಾಷೆಯಿಂದ ಕನ್ನಡ ಭಾಷೆಗೆ ಬರುವಾಗ ಯಾವುದೇ ರೀತಿಯಾಗಿ ಬದಲಾವಣೆಯಾಗದೆ ನೇರವಾಗಿ ಬಳಕೆಯಾಗತಕ್ಕಂಥ ಪದಗಳನ್ನು ನಾವು ತತ್ಸಮ ಪದಗಳನ್ನು ಕರಿತೇವೆ. ಅದೇ ರೀತಿಯಾಗಿ ಸಂಸ್ಕೃತ ಭಾಷೆಯಿಂದ ಕನ್ನಡ ಭಾಷೆಗೆ ಬರುವಾಗ ಅಲ್ಪ ಸ್ವಲ್ಪ ಬದಲಾವಣೆ ಅಥವಾ ಪೂರ್ಣ ಪ್ರಮಾಣದಲ್ಲಿ ಬದಲಾವಣೆಯಾಗುವಂತಹ ಪದಗಳಿಗೆ ನಾವು ತದ್ಭವ ಪದಗಳು ಅಂತ ಕರಿತೀವಿ. ಇಲ್ಲಿ ತತ್ಸಮ ಪದಗಳನ್ನು ಯಾವ ರೀತಿ ತದ್ಭವ ಪದಗಳಾಗುತ್ತವೆ ಅನ್ನೋದನ್ನ ಸಾಕಷ್ಟು ನಿಯಮಗಳ ಸುಮಾರು 24 ನಿಯಮಗಳು ಬರ್ತವೆ. ಇಲ್ಲಿ ನಾವು ಪ್ರಮುಖವಾದಂತಹ ಸುಮಾರು ಒಂದು 10 ನಿಯಮಗಳನ್ನು ನಾಳಿನ ದಿನ ನೋಡೋಣ. ಧನ್ಯವಾದ.